ನಿಮಗೆಲ್ಲ ತಿಳಿದಿರುವಂತೆ ನಿನ್ನೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕೆಎ ಕಡೆಯಿಂದ ಅಧಿಸೂಚನೆ ಬಂದಿದೆ. ಅಂದ್ರೆ ಈ ಹಿಂದೆ ನೋಟಿಫಿಕೇಶನ್ ಆಗಿತ್ತು, ಬಟ್ ಒಳ ಮೀಸಲಾತಿಯನ್ನು ಅನ್ವಯಿಸಿ ರಿನೋಟಿಫಿಕೇಶನ್ ಅಂದ್ರೆ ಹಿಂಪಡೆದು ಮತ್ತೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದೇನು ವಿಶೇಷ ಅಲ್ಲ. ಬಟ್ ಈಗ ಇನ್ನೆರಡು ಪ್ರಮುಖ ನೇಮಕಾತಿಗಳು ಪೆಂಡಿಂಗ್ ಇರುವಂತದ್ದು. ಒಂದು PC ನೋಟಿಫಿಕೇಶನ್, ಒಂದು VAO. ಕೆಎ ಕಡೆಯಿಂದ ಜೂನ್ ಮೊದಲ ವಾರದಲ್ಲೇ VAO ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ನೋಡೋಣ, ಇವತ್ತು 31 ನಾಳೆ ಇನ್ನು ಒಂದು ವಾರದೊಳಗಡೆ ನೋಟಿಫಿಕೇಶನ್ ಆಗ್ಬೇಕು. ಅಂಡ್ PC ಕೂಡ ಅಷ್ಟೇ, PC ಯನ್ನ KSP ಅವರೇ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಕೆಎಗೆ ಅದ್ರ ಬಗ್ಗೆ ಏನು ವರ್ಗಾವಣೆ ಬಗ್ಗೆ ಮಾಹಿತಿ ಇಲ್ಲ. ಹಂಗೇನಾದ್ರು ಆಗಿದ್ರು ನಾನು ಹೇಳಿದೀನಿ, ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ. ಸೊ ಇನ್ನು PC ಆಸ್ಪಿರೆಂಟ್ಸ್ ಗಳಿಗೆ 8,000 ಹುದ್ದೆಗಳು ನೇಮಕಾತಿ ಆಗತ್ತಾ, ಅಧಿಸೂಚನೆ ಆಗುತ್ತಾ ಅಂದ್ರೆ ಐ ಥಿಂಕ್ ಒಂದು 5,000 ಮಾಡ್ಬೋದು, 4ರಿಂದ 5,000. 8,000 ಅಂತೂ ಪಾಸಿಬಲ್ ಇಲ್ಲ. ಸೊ ಇದು ಇರೋ ಫ್ಯಾಕ್ಟ್. ಅಂಡ್ ಇನ್ನೊಂದ್ ಕಡೆ 2 ಮತ್ತು 3ನೇ ತಾರೀಕು ಧಾರವಾಡದಲ್ಲಿ ನೇಮಕಾತಿ ಕುರಿತಾಗಿ ಹೋರಾಟ ಅನ್ನೋ ವಿಚಾರ ನಾವು ನಮ್ಮ KSP ತಂಡದಿಂದ, ಅಂದ್ರೆ ಈ CM ಬದಲಾವಣೆ ಎಲ್ಲ ವಿಚಾರಕ್ಕೂ ಮುಂಚೆ ನಾವು ಡೇಟ್ ಅನ್ನು ಫಿಕ್ಸ್ ಮಾಡಿದ್ವಿ 2ನೇ ತಾರೀಕು ಅಂತೇಳಿ. ನಿನ್ನೆ ಮತ್ತೆ ವಿವಿಧ ಸಂಘಟನೆಗಳು ಮತ್ತು ನಮ್ಗೇನು ಅವಕಾಶ ಅಂದ್ರೆ ವಿರೋಧ ಪಕ್ಷದ ಮೂಲಕ ಪರ್ಮಿಷನ್ ತಗೊಂಡು ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಸೊ ಅವರು ಕೂಡ ನಿನ್ನೆ ಮಾಧ್ಯಮ ವಿಭಾಗದ ಮುಖ್ಯಸ್ಥರು, ಸೋಷಿಯಲ್ ಮೀಡಿಯಾ ಹೆಡ್ ನಮ್ಮ ಪ್ರಶಾಂತ್ ಮಾಕುರಣ್ಣ ಅವರೆಲ್ಲರ ಜೊತೆ ಚರ್ಚೆಯನ್ನ ಮಾಡಿದಾಗ ಅವರು ಒಂದು ಸ್ಪಷ್ಟವಾಗಿ ನಮಗೆ ನಿರ್ಧಾರ ಹೇಳಿದಂಥದ್ದು, ಈಗ ನೋಡಿ 3ನೇ ತಾರೀಕು ಹೊಸ CM ಅವರ ಪ್ರಮಾಣ ವಚನ ಇದೆ. ಅಂದ್ರೆ ಈಗ CM ಬದಲಾವಣೆ ಇದೆಲ್ಲ ಚರ್ಚೆ ನಡೀತದೆ. ಅಂಡ್ ಸರ್ಕಾರ ಕೂಡ ಸ್ಟೇಬಲ್ ಇಲ್ಲ. ಅಂಡ್ ಸಚಿವ ಸಂಪುಟ ಕೂಡ ಮಂತ್ರಿಮಂಡಲ ಎಲ್ಲ ವಿಸರ್ಜನೆ ಆಗಿದೆ. ಅಂದ್ರೆ ಎಲ್ಲರೂ ಕೂಡ ಈಗ ರಾಜೀನಾಮೆ ಇದ್ದಂಗೆ, ಯಾರು ಕೂಡ ಈಗ ಅಧಿಕಾರದಲ್ಲಿ ಇರಲ್ಲ. ಸೊ ಅದು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮತ್ತೆ ಈಗ ಸರ್ಕಾರ ಏನು ರಚನೆ ಆಗುತ್ತೆ ಇಲ್ಲ, ಅವಾಗ ನಮ್ಮ ಸಮಸ್ಯೆಗಳನ್ನ ಅವ್ರು ಈಸಿಯಾಗಿ ಕೇಳ್ತಾರೆ. ಈಗ ನಾವು ಹೋರಾಟ ಮಾಡೋದು ಕೂಡ ಅದು ಹೆಂಗಾಗುತ್ತೆ ಅಂದ್ರೆ ಮೀಡಿಯಾದವ್ರು ಕೂಡ ಅದಕ್ಕೆ ಅಟೆನ್ಷನ್ ಕೊಡಲ್ಲ. ಕಾರಣ ಅವತ್ತು 2ನೇ ತಾರೀಕು 3ನೇ ತಾರೀಕಿನಿದೆ, 3ನೇ ತಾರೀಕು ಪ್ರಮಾಣ ವಚನ ಇರುತ್ತೆ. ಸೊ ಇಡೀ ಎಲ್ಲ ಒಂದು ಮೀಡಿಯಾಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ಆ ಕಡೆ ಕಾರ್ಯಕ್ರಮ ಅದು ಇದು ಎಲ್ಲವೂ ಕೂಡ ನಡೀತಾ ಇರೋದ್ರಿಂದ ನಮ್ಮ ವಿಷಯ ಅವತ್ತು ಸರಿಯಾಗಿ ರೀಚ್ ಆಗಲ್ಲ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ ನಾವು ಮತ್ತೆ ಆ ಹೋರಾಟ ಹೆಂಗಾಗುತ್ತೆ ಅಂದ್ರೆ ಸುಮ್ಮನೆ ಏನೋ ಒಂದು ದಿನ ಮಾಡೋದು, ಕೈ ಬಿಡೋದು ರೀತಿ ಆಗುತ್ತೆ. ಇನ್ ಪರ್ಮಿಷನ್ ಕೂಡ ಅಷ್ಟೇ, ಇನ್ನು ಪೊಲೀಸ್ ಇಲಾಖೆ ಅಂತ ಅಷ್ಟೇ ಈಸಿಯಾಗಿ ವಿದ್ಯಾರ್ಥಿ ಸಂಘಟನೆಗಳಿಗೆ ಪರ್ಮಿಷನ್ ಕೊಡುವಂತದ್ದು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರು ಕೊಡೋದು ಇಲ್ಲ. ಆಲ್ರೆಡಿ 2ನೇ ತಾರೀಕೆ ರೆಡಿ ಮಾಡ್ತಾರೆ, ಏನ್ ಬೇಕೋ ಎಲ್ಲ ನಾಳೆಯಿಂದಾನೆ ಸಿದ್ಧತೆ ಮಾಡ್ಕೊಳ್ತಾರೆ. ಸೊ ಹಿಂಗಿರೋ ಸಿಚುವೇಶನ್ ಅಲ್ಲಿ ಹೋರಾಟ ಮಾಡೋ ಹಾಗೆ ಮತ್ತೆ ಏನಾಗುತ್ತೆ, ಕೆಲವೊಂದಿಷ್ಟು ಬೇರೆ ಜಿಲ್ಲೆ ಆಸ್ಪಿರೆಂಟ್ಸ್ ಗಳು ಕೂಡ ಬರೋದಕ್ಕೆ ಹಿಂದೇಟ್ ಹಾಕ್ತಾರೆ ಈಗ. ಯಾಕೆ ಅಂತಂದ್ರೆ ಪರ್ಮಿಷನ್ ಇಲ್ಲ ಈ ಕಾರಣಗಳಿಂದ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಂದ್ರೆ ನಾವೇನು ತುಂಬಾ ದಿನ ಮುಂದಕ್ಕೆ ತೆಗೆದುಕೊಂಡು ಹೋಗಲ್ಲ. 2ನೇ ತಾರೀಕು ಓಕೆ ಅಂದ್ರೆ ಆ ಕಡೆ ಒಂದು 2-3 ದಿನದಲ್ಲಿ ಒಂದು ಅಫಿಷಿಯಲ್ ಆಗಿ ಮತ್ತೆ ನಾವು ಡಿಕ್ಲೇರ್ ಮಾಡ್ತೀವಿ. ಯಾಕಂದ್ರೆ ಸರ್ಕಾರ ಈಗ ಏನಾಗ್ತದೆ, ಈಗ ರಚನೆ ಆಗ್ತಿರೋದ್ರಿಂದ ಆಮೇಲೆ ಹೋರಾಟ ಮಾಡಿದ್ರೆ ಆಯ್ತು, ಈಗ ಸರ್ಕಾರ ಏನು ಇದು ಮಾಡಿಲ್ಲ, ನಾವು ಸಮಯ ಕೊಡಿ, ಒಂದು 15 ಡೇಸ್ 20 ಡೇಸ್ ಮತ್ತೆ ಸಮಯ ಮುಂದೂಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸರ್ಕಾರ, CM, ಸಚಿವರು ಎಲ್ಲರೂ ಆಗ್ಲಿ, ಸಚಿವ ಸಂಪುಟ ಸಭೆ ಅದಕ್ಕೊಂದು ಅರ್ಥ ಬರುತ್ತೆ. ಆಮೇಲೆ ಅದು ಬೇರೆ ರೀತಿ ಇದೆ, ಅವ್ರು ನೋಟಿಫಿಕೇಶನ್ ಮಾಡ್ಲೇಬೇಕು. ಇನ್ನೊಂದು ನನಗೆ ಬಂದಂತ ಮಾಹಿತಿ ಅಂತಂದ್ರೆ ಈಗ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರು ಆಯ್ಕೆ ಆಗ್ತಾರೆ. ಸೊ ಅವರಿಗೆ ತುಂಬಾ ಸವಾಲಿದೆ. ಈಗ 56,000 ಹುದ್ದೆಗಳ ಭರ್ತಿಯನ್ನು ಏನ್ ಹೇಳೋಗಿದ್ದಾರೆ ಅದನ್ನ ಅವರು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಸೊ ಅದಕ್ಕೆ ಹೊಸ CM ಬಂದ್ಮೇಲೆ ನಾವು ಹೆಚ್ಚು ಪ್ರೆಷರ್ನ ಹಾಕುವಂತ ಕೆಲಸ ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಅದು ಮಾಡೋಣ. ಒಟ್ಟಾರೆಯಾಗಿ ನೇಮಕಾತಿಗಾಗಿ ಕಾಯ್ತಾ ಇರುವಂತವರ ಪರಿಸ್ಥಿತಿ ಅಂತೂ ಅಷ್ಟು ಸುಲಭ ಇಲ್ಲ. ನಿನ್ನೆ ಕೂಡ ನನಗೆ ವಿಜಯನಗರದಲ್ಲಿ ಜಪ್ಟೋ ಮಾಡುವಂತದ್ದು, ಝೊಮ್ಯಾಟೊ ಮಾಡುವಂತ ನಮ್ಮ ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಲವಾರು ಜನ ಆಸ್ಪಿರೆಂಟ್ಸ್ ಸಿಕ್ಕಿದ್ರು. KS ಬರ್ದಿದ್ವಿ ಸರ್, ಅದು ಹಿಂಗಾಯ್ತು. PDO ಅಲ್ಲೂ ಕೂಡ ಆಯ್ಕೆ ಆಗ್ಲಿಲ್ಲ. ಈವನ್ CTA ಏನೇನೋ ಸಮಸ್ಯೆ ಆಗಿ ಅಲ್ಲೂ ನಮ್ದು ಲಿಸ್ಟಿಂದ ಹೊರಗುಳಿದ್ವಿ. 2011ರಿಂದ ಓದ್ತಾ ಇದ್ವಿ. 2011ರಿಂದ ಸುಮಾರು ಕೆಲವರು ಅಂದ್ರೆ 2011 ಅಂತಂದ್ರೆ ಅಲ್ಲಿಂದ ನಿಮ್ಗೆ ಗೊತ್ತು 16 ವರ್ಷ ಕ್ಯಾಲ್ಕುಲೇಷನ್ ಆಯ್ತು. ಬಟ್ ಅಷ್ಟು ವರ್ಷಕ್ಕಿಂತ ನಡುವೆ ಗ್ಯಾಪ್ ಮಾಡಿದೀವಿ, ಮತ್ತೆ ಬಂದ್ವಿ. ಈಗ ಆಲ್ರೆಡಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅದು ಕೂಡ ಇದೆ. ಬಟ್ ಒಂದು 7-8 ವರ್ಷದಿಂದ ಸತತವಾಗಿ FD SD ರೀತಿ ಗ್ರೂಪ್ C ಗ್ರೂಪ್ A ಹುದ್ದೆಗಳಿಗೆ, ಗ್ರೂಪ್ B ಹುದ್ದೆಗಳಿಗೆ ಓದ್ತಾನೆ ಇದೀವಿ. ಎಲ್ಲ ಕಡೆ ಬರೀ ಕರಪ್ಷನ್ ಇಂದ ಹುದ್ದೆಗಳು ಕಳ್ಕೊತಿದೀವಿ, ಕಟ್ ಆಫ್ ಜಾಸ್ತಿ ಆಗ್ತದೆ. ಅದೆಲ್ಲ ಸಮಸ್ಯೆನ ಹೇಳ್ಕೊಂಡ್ರು. ಯಾಕೆ ಅಂತಂದ್ರೆ ನೋಡಿ, ಕರಪ್ಷನ್ ಪ್ರಮುಖವಾಗಿ ಪ್ರತಿಭಾನ್ವಿತರನ್ನ ಕೊಲ್ಲುತ್ತೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿದೆ. ಯಾಕಂದ್ರೆ ಇವ್ರು ಯಾರೋ ಬಂದು ಹಣ ಕೊಟ್ಟು ಲಿಸ್ಟ್ ಅಲ್ಲಿ ರ್ಯಾಂಕ್ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಎಷ್ಟೋ ಜನ ನಿಯತ್ತಾಗಿ ಓದಿದಂತವರ ಮಾರ್ಕ್ಸ್ ಚೆನ್ನಾಗಿದ್ರು ಕೂಡ ಅವ್ರ ಲಿಸ್ಟ್ ಇಂದ ಕೆಳಗೆ ಇಳ್ತಾರೆ. ಸೊ ಇನ್ ಕೆಲವರು ಆಯ್ಕೆನೇ ಆಗಲ್ಲ, ಹೊರಗೆ ಬಿದ್ದು ಬಿಡ್ತಾರೆ ಲಿಸ್ಟ್ ಇಂದ. ಸೊ ಇದು ಸಮಸ್ಯೆ. ಅದಕ್ಕೆ ಈ ಕರಪ್ಷನ್ಗೆ ಒಂದು ಏನಾದ್ರೂ ಒಂದು ದಾರಿಯನ್ನು ಮಾಡಲೇಬೇಕಿದೆ. ಅಂಡ್ ನೋಟಿಫಿಕೇಶನ್ ಅಷ್ಟೇ, ನೇಮಕಾತಿ ಇಲ್ಲದೆ ಎಷ್ಟು ದಿನ ಅಂತ ಕಾಯ್ತಾರೆ. ಅವ್ರು ಇದನ್ನೇ ಕೇಳಿದ್ರು. ಆಗಲ್ಲ ಅಂದ್ರೆ ನಮ್ಗೆ ಅದನ್ನಾದ್ರೂ ಡೈರೆಕ್ಟ್ ಆಗಿ ಹೇಳಿ ಅಣ್ಣ, ದಯವಿಟ್ಟು ಬೇರೆ ಏನಾದ್ರು ಮಾಡ್ಕೊಂಡ್ಬಿಡ್ತೀವಿ. ಸುಮ್ಮನೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. ಪ್ರತಿದಿನ ಮಳೆ ಚಳಿ ಏನೋ ಒಂದೇ ಏನೇನೋ ಹೊರಗಡೆ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಬದುಕ್ತಾ ಇದೀವಿ. ತುಂಬಾ ಕಷ್ಟ ಆಗ್ತದೆ. ಈ ಮನೆಯಲ್ಲೂ ಕೂಡ ಇಷ್ಟು ವಯಸ್ಸಾದ್ಮೇಲೆ 30-31 ವರ್ಷ ಆಗಿದೆ.
ಹಣ ಕೇಳೋಕ್ಕೂ ಆಗಲ್ಲ ಅಂತೇಳಿ ನೋವನ್ನ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಎಲ್ಲರಿಗೂ ಈ ಪರಿಸ್ಥಿತಿ ಈಗ ಹೆಂಗಾಗ್ಬಿಟ್ಟಿದೆ, ಸರ್ವೇ ಸಾಮಾನ್ಯ ಆಗಿದೆ. ಮನೆಯಲ್ಲಿ ಆರ್ಥಿಕವಾಗಿ ಸದೃಢವಾಗಿದ್ರೆ ಏನೋ ಒಂದಿಷ್ಟು ಹಣ ಕೊಡ್ತಾರೆ. ಆದ್ರೂ 25-26 ವರ್ಷ, ಒಂದ್ 30 ವರ್ಷದವರೆಗೂ ಆದ್ಮೇಲೆ ಹಣ ಕೇಳೋಕ್ ಮನ್ಸು ಬರಲ್ಲ ಎಂತವ್ರಿಗೂ. ಸೊ ಈ ಸಮಸ್ಯೆ ನಡುವೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ ಗಳಿಗೆ ನೋಟಿಫಿಕೇಶನ್ ಆಗ್ಬೇಕು ಅನ್ನೋಂಥದ್ದು ತುಂಬಾ ಅಪೇಕ್ಷೆ ಇದೆ. ಸೊ ಅದಕ್ಕೆ ಏನೆಲ್ಲ ಮಾಡಬೇಕು ಮಾಡೋಣ. ಅಂಡ್ ನಾನು ಒಂದು ವಿಷಯ ಹೇಳ್ತೀನಿ, ಯಾರನ್ನು ಕೂಡ ಸುಮ್ನೆ ಸ್ವಾರ್ಥಕ್ಕಾಗಿ ಏನೋ ನಿಮ್ಗೊಂದೇನೋ ಹೇಳಿ ಆಗತ್ತೆ. ಈಗ ನೋಡಿ, ಮೊನ್ನೆ ಲ್ಯಾಂಡ್ ಸರ್ವೆ ನೇರವಾಗಿ ಹೇಳಿದ್ದೀನಿ ನಾನು, ಅಧಿಕೃತವಾಗಿ ಮಾಹಿತಿ ಬರೋರು ಯಾವ್ದು KA ಟ್ರಾನ್ಸ್ಫರ್ ಆಗಿಲ್ಲ. ಸುಮ್ನೆ ಬಾಯಿಂದ ಹೇಳೋಕ್ಕಾಗಲ್ಲ. ಅಂಡ್ ಪೊಲೀಸ್ ನೇಮಕಾತಿ ಅಷ್ಟೇ KA ನಡೆಸುತ್ತೆ ಅನ್ನೋದಕ್ಕೂ ಕನ್ಫರ್ಮ್. ಈ ರೀತಿ ಇರೋ ಫ್ಯಾಕ್ಟ್ ಅನ್ನ ಇರೋ ರೀತಿ ಹೇಳ್ತೀನಿ. ಸುಮ್ನೆ ಏನೋ ಖುಷಿ ಪಡ್ಸಕ್ ಅಥವಾ ನನ್ನ ಸ್ವಾರ್ಥ ಸಾಧನೆಗೆ ನಾನೇನೋ ಒಂದು ಬೆಳೆ ಬಯಸ್ಕೊಳಕ್ ನಿಮ್ಗೇನೋ ಸುಳ್ಳು ಹೇಳಿ ಖುಷಿ ಪಡಿಸುವಂತ ಅವಶ್ಯಕತೆನೇ ಇಲ್ಲ. ಹೋರಾಟದ್ದು ಅಷ್ಟೇ ಕ್ಲಿಯರ್ ಆಗಿ ಹೇಳಿದೀನಿ. ಯಾಕಂದ್ರೆ ಸಚಿವ ಸಂಪುಟ ಈಗ ಸರ್ಕಾರ ಅದೆಲ್ಲ ಅವರು ಬ್ಯುಸಿಲಿರುವಾಗ ನಮ್ಮ ಧ್ವನಿಯನ್ನ ಅವರು ಕೇಳಿಸ್ಕೊಳಲ್ಲ. ಸೊ ಅವತ್ತು ಲಾಠಿ ಚಾರ್ಜ್ ಮಾಡಿ ಇನ್ನೇನೋ ಮಾಡಿಸ್ತಾರೆ, ಅಷ್ಟು ಮಾಡ್ತಾರೆ, ಕೂರಿಸ್ತಾರೆ, ಮತ್ತೆ ಆಯ್ತು, ಅಷ್ಟೇ ಮುಗೀತು. ಆಮೇಲೆ ಯಾವ ರೀತಿ ಅದು ಎಫೆಕ್ಟ್ ಕೂಡ ಆಗಲ್ಲ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಕಾದಿದೀವಿ, ಇಲ್ಲಿವರೆಗೂ ಎಲ್ಲ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿದೀವಿ, ಏನ್ ಮಾಡಕ್ಕಾಗುತ್ತೆ. ಸೊ ನೋಡಿ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಎಲ್ಲ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಎಲ್ಲಾ ಪೋಸ್ಟ್ಗಳ ಕುರಿತು ಒತ್ತಡವನ್ನ ಸರ್ಕಾರಕ್ಕೆ ಹಾಕೋಣ. ಅಂಡ್ ತುಂಬಾ ಜನ ಪಾಪ ಈಗ AEE JEE ಎಕ್ಸಾಮ್ಸ್ಗೆ ಓದುವಂತವ್ರು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ತುಂಬಾ ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಸರ್, ಎಲ್ಲರೂ ಬರೀ PC PSI ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಸೊ ನಮ್ದೇನು ಪರಿಸ್ಥಿತಿ ಅಂತ. ಸೊ ನೀವು ಹಲವಾರು ಜನ ಲಿಸ್ಟ್ ಕಳಿಸಿದೀರಾ, ಅದನ್ನು ಕೂಡ ಮನವಿ ಕೊಡೋಣ. KPTCL ಆಗಿರ್ಬೋದು, KPSC ಯಾವ್ದಾವ್ದು ಪೆಂಡಿಂಗ್ ಇದೆ, ಅಪ್ರೂವ್ ಆಗಿದೆ, ಅದೆಲ್ಲವನ್ನು ಕೂಡ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಮನವಿ ಕೊಡೋಣ. ಅಂಡ್ ಅದ್ರ ಬಗ್ಗೆ ಕೂಡ ನಾನು ಇಶ್ಯೂ ರೈಸ್ ಮಾಡ್ತೀನಿ. ಅಂಡ್ ಅದನ್ನು ಹೊರತುಪಡಿಸಿ ಬೇರೆ ಏನೇನು ಅಪ್ಡೇಟ್ಸ್ ಇದೆ ನಿಮ್ದು, ಯಾವ ನೇಮಕಾತಿ ಕುರಿತು ಏನು ಸಮಸ್ಯೆ ಇದೆ, ಯಾವುದರ ಬಗ್ಗೆ ಹೆಚ್ಚು ನೀವು ಗೊಂದಲಕ್ಕೀಡಾಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಆರಾಮಾಗಿ ಬರೀರಿ. ಏನ್ ಸಮಸ್ಯೆ ಇದೆ ಅನ್ನೋದನ್ನ ಬರೀರಿ. ಅಥವಾ ನನ್ನ ಫೋನ್ ನಂಬರ್ ಇದೆ ಚಾನಲ್ ಬಯೋದಲ್ಲಿ, ನೀವು ಕರೆ ಮಾಡಿ ನಂಗೆ ತಿಳಿಸಿ, ಇಂಥ ಸಮಸ್ಯೆಗಳು ಈ ರೀತಿಯಾದಂತ ವಿಷಯದಲ್ಲಿ ಧ್ವನಿ ಎತ್ತಿ ಈ ಬಗ್ಗೆ ನಾವು ಮನವಿ ಕೊಡೋಣ ಅಂತ ಅದನ್ನು ಮಾಡೋಣ ಖಂಡಿತವಾಗಿ. ಒಟ್ಟಾರೆ ನೋಟಿಫಿಕೇಶನ್ಗೆ ಕಾಯ್ತಾ ಇರುವಂತವರಿಗೆ 2 ನೋಟಿಫಿಕೇಶನ್ ಅಂತೂ ಅಧಿಕೃತವಾಗಿ ಬರುತ್ತೆ. KSP ಇದು ಅಂಡ್ KA VAO ಅಂತೂ ಈ ಬಾರಿ 500 ಪೋಸ್ಟ್ ಇರೋದ್ರಿಂದ ಸೊ ಅದು ಸ್ವಲ್ಪ ಕಾಂಪಿಟೇಷನ್ ಹೆವಿ ಇರುತ್ತೆ. ಕಳೆದ ಬಾರಿ 1000 ಪೋಸ್ಟ್ಗೆ ಅಷ್ಟು ಕಾಂಪಿಟೇಷನ್, 40 ಕೋಟಿ ಬರೀ ಎಕ್ಸಾಮ್ ಫೀಸ್ ಕರೆಕ್ಟ್ ಆಗಿತ್ತು. ಎಕ್ಸಾಮ್ ಫೀಸ್ ಕೂಡ ತುಂಬಾ ಹೆವಿ ಇದೆ. ಬಟ್ KA ಅವರು ಅದನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, KA ನಡೀತಾ ಇರೋದೇ ಒಂದು ಎಕ್ಸಾಮ್ ಫೀಸು ಇದೆಲ್ಲದ್ರ ಮೇಲೆ. ಸರ್ಕಾರ ಅದಕ್ಕೆ ಸಪರೇಟ್ ಆದಂತ ನಿಧಿಯನ್ನು ಯಾವುದನ್ನು KPSC ರೀತಿ ಕೊಡಲ್ಲ. KA ಓನ್ಲಿ ಡಿಪೆಂಡ್ ಆನ್ ಎಕ್ಸಾಮ್ ಫೀಸು, ಅದಕ್ಕೆ ಏನು ಹಣ ಬರುತ್ತೆ ಅದರ ಮೇಲೆನೆ ನಡೆಸ್ತಾ ಇರೋದು. ಸೊ ಹಂಗಾಗಿ ಅದು ತುಂಬಾ ಹೆವಿ ಇದೆ. ಅದನ್ನ ಇಲ್ಲಿ ಈಗಲ್ಲ, ಕಳೆದ 4-5 ವರ್ಷದಿಂದ ರಿಕ್ವೆಸ್ಟ್ ಮಾಡಿದ್ರು ಕೂಡ KA ಪರೀಕ್ಷಾ ಶುಲ್ಕವನ್ನಂತೂ ಕಡಿಮೆ ಮಾಡ್ಕೊಳ್ತಿಲ್ಲ. ಸೊ ಒಟ್ಟಾರೆಯಾಗಿ ನೇಮಕಾತಿ ಕುರಿತು ಇಷ್ಟು ಮಾಹಿತಿ ಇದೆ. ಧನ್ಯವಾದ.